ರೆಡ್ಡಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಗಣಿದಣಿ ಅಸಲಿ ಮುಖ ಈಗ ಅನಾವರಣ. ರೆಡ್ಡಿಗೆ ಹಣಬಲ ಇದ್ರೂ ಜನಬಲ ಇಲ್ವಾ? ಗಾಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದಕ್ಕೆ ಈಗ ಬಿಜೆಪಿಗೆ ಸಪೋರ್ಟ್ ಮಾಡ್ತಿರೋದಾಗಿ ಹೇಳ್ತಾ ಇರೋದಾದ್ರೂ ಯಾಕೆ? ಆ ಎರಡು ಕಾರಣ ಎದ್ದು ಕಾಣ್ತಿದ್ಯಾ? ಗಣಿದಣಿ ಅಸಲಿ ಮುಖ ಈಗ ಅನಾವರಣವಾಗ್ತಿದ್ಯಾ? ಜನಾರ್ದನ್ ರೆಡ್ಡಿ ಹತ್ರ ಹಣಬಲ ಇದ್ರೂ ಜನಬಲ ಇಲ್ವಾ? ಏನಿದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೊಸ ಗೇಮ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜನಾರ್ದನ್ ರೆಡ್ಡಿ ಮತ್ತು ರಾಜ್ಯ ಬಿಜೆಪಿ ಕತೆ ಹೇಗಿದೆ ಅಂದ್ರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕುಟ್ಟಿದ್ದು ಹಾಲು ಅನ್ನ ಎಂಬಂತಿದೆ. ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿದಾಗ ಇವರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದೇನೋ, ಅಬ್ಬರ ಆರ್ಭಟ ಶುರು ಮಾಡಿದ್ದೇನೋ. ಆದ್ರೆ ಇವರ ಪಾರ್ಟಿ ಪಕ್ಕ ಬಿಜೆಪಿಯ ಬಿ ಟೀಮ್ ಅಂತೇಳಿ ನಿಮ್ಮ ಹಲೋ ಕನ್ನಡ ವಾಹಿನಿ ಅವತ್ತೇ ಹೇಳಿತ್ತು. ಅದು ಈಗ ನಿಜವಾಗ್ತಿದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ಸಾದ ಬೆನ್ನಲ್ಲೇ ರಿಯಾಕ್ಟ್ ಮಾಡಿದ್ದ ಜನಾರ್ದನ್ ರೆಡ್ಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಯಸಿದರೆ ಹೊಂದಾಣಿಕೆಗೆ ಸಿದ್ಧ. ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು, ಹೊಂದಾಣಿಕೆ ಇಲ್ಲದೆ ಲೋಕಸಭೆ ಸ್ಪರ್ಧಿಸಿದ್ರು ಮೋದಿ ಪ್ರಧಾನಿಯಾಗಲು ಬೆಂಬಲ ನೀಡುತ್ತೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸೋದಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿಯಾಗುತ್ತಿಲ್ಲ, ಕೇವಲ ಗ್ಯಾರಂಟಿ ಯೋಜನೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಹಿಂದಿನ ಬಿಎಸ್ವೈ ಮತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಅದ್ಯಾವ ಅಭಿವೃದ್ಧಿಯಾಗಿತ್ತು ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಉತ್ತಮ ಎಂತೆನಿಸುತ್ತಿದೆ. ನಿಮಗೆ ಗೊತ್ತಿರಲಿ, 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿದ್ದೇ ಕಾಂಗ್ರೆಸ್ ವೋಟುಗಳನ್ನು ಚದುರಿಸಿ ಅದರಿಂದ ಬಿಜೆಪಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ. ಅಂದ್ರೆ ಕಾಂಗ್ರೆಸ್ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದ ಅಹಿಂದ ವೋಟುಗಳು, ಅದರಲ್ಲೂ ಮುಸ್ಲಿಂ ವೋಟುಗಳನ್ನು ಚದುರಿಸುವುದು ಜನಾರ್ದನ್ ರೆಡ್ಡಿ ಅವರ ಪ್ರಮುಖ ಉದ್ದೇಶವಾಗಿತ್ತು. ಆದ್ರೆ ಜನಾರ್ದನ್ ರೆಡ್ಡಿ ಅವರ ಈ ಮುಖವಾಡವನ್ನ ಅರಿತ ಜನ ಇವರಿಗೆ ಬಳ್ಳಾರಿ ಮತ್ತು ರಾಯಚೂರಿನ ಕೆಲವು ಕ್ಷೇತ್ರಗಳಲ್ಲಿ ಬಿಟ್ಟರೆ ಇತರೆಡೆ ಇವರಿಗೆ ಬೆಂಬಲ ಸಿಗಲೇ ಇಲ್ಲ. ಜನಾರ್ದನ್ ರೆಡ್ಡಿ ಹತ್ರ ಸಾವಿರಾರು ಕೋಟಿ ಹಣ ಇರಬಹುದು, ಆದ್ರೆ ಜನ ಬೆಂಬಲ ಸಿಗಬೇಕು ಅಂದ್ರೆ ಅವರಿಗೆ ಸಾಲಿಡ್ ನಂಬಿಕೆ ಬೇಕು. ಆ ನಂಬಿಕೆಯನ್ನ ಜನಾರ್ದನ್ ರೆಡ್ಡಿ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಬೇಳೆ ಬೇಯಲಿಲ್ಲ. ಇನ್ನ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಕಟ್ಟಿದ ಮೇಲೆ ಆ ಪಕ್ಷದಿಂದ ರಾಜ್ಯ ಬಿಜೆಪಿ ಬಾಹ್ಯ ಬೆಂಬಲ ಪಡೆಯಲು ಸಿದ್ಧವಿದೆಯೇ ವಿನಃ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಂಡು ಬರುವ ಮನಸ್ಸಿಲ್ಲ. 2008ರಲ್ಲಿ ಮೊದಲ ಸಲ ಬಿಎಸ್ವೈ ಸಿಎಂ ಆಗೋದ್ರಲ್ಲಿ ಜನಾರ್ದನ್ ರೆಡ್ಡಿ ಅವರ ಹಣಬಲ ಕೆಲಸ ಮಾಡಿತ್ತು ಅನ್ನೋ ಮಾತುಗಳಿವೆ. ಅಂದ್ರೆ ಆಪರೇಷನ್ ಕಮಲದಲ್ಲಿ ರೆಡ್ಡಿ ಸಹೋದರರು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಬಿಎಸ್ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಬೇಕು ಅನ್ನೋ ಮನಸ್ಸು ಮಾಡಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ನಾಯಕರಿಗೆ ಇದು ಸುತಾರಾಮ್ ಇಷ್ಟ ಇಲ್ಲ. ಗಣಿ ಅಕ್ರಮ ಕಳಂಕ ಹೊತ್ತಿರೋ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋಕೆ ಇಷ್ಟಪಡ್ತಿಲ್ಲ. ಇತ್ತ ಜನಾರ್ದನ್ ರೆಡ್ಡಿ ಕೂಡ ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನಗೊಳಿಸೋಕೆ ಇಷ್ಟಪಡ್ತಿಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಿಸುತ್ತಿರೋದೇಕೆ ಗೊತ್ತಾ? ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ. ಒಂದು, ತಮ್ಮ ವಿರುದ್ಧ ಕೇಳಿ ಬರ್ತಿರೋ ಸಿಬಿಐ ಕೇಸುಗಳಿಂದ ಬಚಾವಾಗೋದು. ಮತ್ತೊಂದು, ಜನಾರ್ದನ್ ರೆಡ್ಡಿ ಈ ಸಲ 4-5 ಕ್ಷೇತ್ರಗಳಲ್ಲಿ ತಮ್ಮ ಕೆಆರ್ಪಿಪಿ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಗೆ ಬೆಂಬಲ ಘೋಷಿಸಿದ್ರೆ ಆ ಮೂಲಕ ಮೋದಿ ವೇವ್ನಲ್ಲಿ ಒಂದು ಎಂಪಿ ಸೀಟ್ ಆದ್ರೂ ಗೆದ್ದು ಲೋಕಸಭೆಗೂ ತಮ್ಮ ಪಕ್ಷದ ವ್ಯಾಪ್ತಿಯನ್ನ ವಿಸ್ತರಿಸಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ ಜನಾರ್ದನ್ ರೆಡ್ಡಿ. ಇನ್ನ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಬಿಜೆಪಿ ಸಪೋರ್ಟ್ ಸಿಕ್ಕಿದ್ರೆ ಅದು ಕೆಆರ್ಪಿಪಿ ಪಕ್ಷದ ಬೆಳವಣಿಗೆಗೆ ಸಾಥ್ ಕೊಡುತ್ತೆ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಅಸಲಿ ಪ್ಲಾನ್. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರ ಈ ದೂರಾಲೋಚನೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.